ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಈಗ ಮತ್ತೊಂದು ಬಿರುಗಾಳಿ ಎದ್ದಿದೆ. ಅದರಲ್ಲೂ ಉಪಮುಖ್ಯಮಂತ್ರಿ ಅಂದರೆ DCM ಪಟ್ಟದ ವಿಚಾರ ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಸೃಷ್ಟಿಸ್ತಾ ಇದೆ. ಸಚಿವ ಸಂಪುಟ ಭರ್ತಿಯಾಗಿ ಎಲ್ಲವೂ ಮುಗಿಯಿತು ಅಂದುಕೊಳ್ಳುವಷ್ಟರಲ್ಲಿ ತೆರೆಮರೆಯ ಲಾಬಿ ಮತ್ತು ಸರ್ಕಸ್ಗಳು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲುತ್ತಲೇ ಇಲ್ಲ. ಯಾವ ಮಟ್ಟಿಗೆ ಅಂದರೆ ಹಿರಿಯ ನಾಯಕರಾದ MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಬಹುತೇಕ DCM ಪಟ್ಟ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಈಗ ಈ ಇಬ್ಬರು ನಾಯಕರ DCM ಪದಗ್ರಹಣಕ್ಕೆ ಭಾರೀ ದೊಡ್ಡ ಗ್ರಹಣ ಹಿಡಿದಿದೆ. ಇಲ್ಲಿ ಎಲ್ಲರನ್ನೂ ಕಾಡ್ತಾ ಇರೋ ಅತಿ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದರೆ, ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರುವ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರಿಗೆ DCM ಪಟ್ಟ ತಪ್ಪಿಸಲು ಸ್ವತಃ ಟಗರು ಸಿದ್ದರಾಮಯ್ಯನವರೇ ಕಾರಣವಾದ್ರ? ಸಿದ್ದರಾಮಯ್ಯನವರೇ ತಮ್ಮ ಶಿಷ್ಯನ ವಿರುದ್ಧ ಗುಟುರು ಹಾಕಿದ್ರ ಅನ್ನೋ ಚರ್ಚೆಗಳು ಈಗ ಜೋರಾಗಿ ನಡೀತಾ ಇವೆ. ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ MB ಪಾಟೀಲ್ ಅವರಿಗೆ ಸ್ವಪಕ್ಷದವರಿಂದಲೇ, ಅದರಲ್ಲೂ ಸ್ವಂತ ಜಿಲ್ಲೆಯ ನಾಯಕರಿಂದಲೇ ಭಾರೀ ಕಂಟಕ ಎದುರಾಗಿದೆ. ಈ ಎಲ್ಲ ರಾಜಕೀಯ ಕಿತ್ತಾಟಗಳು ಒಂದೆಡೆಯಾದರೆ DK ಶಿವಕುಮಾರ್ ಅವರು 2028ರಲ್ಲೂ ಅಧಿಕಾರ ಹಿಡಿಯಬೇಕು ಅಂತ ಭಾರೀ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಅವರ ಮಂತ್ರಕ್ಕೆ ಒಂದಲ್ಲ ಒಂದು ಮಹಾವಿಘ್ನಗಳು ಎದುರಾಗ್ತಾನೆ ಇವೆ. ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ಈ DCM ಕುರ್ಚಿಯ ಹಿಂದಿರುವ ಅಸಲಿ ಆಟ ಏನು ಮತ್ತು ಬೆಳಗಾವಿ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸದ್ದಿಲ್ಲದೆ ರೆಡಿಯಾಗಿರುವ ಆ ಭೀಕರ ಕೆಡ್ಡಾದ ಕತೆ ಏನು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋವನ್ನು ಕೊನೆಯ ತನಕ ನೋಡಿ. MB ಪಾಟೀಲ್ DCM ಹುದ್ದೆಗೆ ಸ್ವಪಕ್ಷದಲ್ಲಿ ಅಡ್ಡಗಾಲು. ವೀಕ್ಷಕರೇ, ಈ DCM ಗದ್ದಲದ ಅಸಲಿ ಕತೆ ಶುರುವಾಗೋದೇ ಲಿಂಗಾಯತ ಕೋಟಾದಿಂದ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ MB ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಅನ್ನೋದು ಅವರ ಬೆಂಬಲಿಗರ ತೀವ್ರ ಒತ್ತಾಯವಾಗಿತ್ತು. ಅದಕ್ಕೆ ಪೂರಕವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಮಾತುಕತೆ ನಡೆದು ಇಬ್ಬರಿಗೆ DCM ಪಟ್ಟ ಕೊಡುವುದು ಬಹುತೇಕ ಫಿಕ್ಸ್ ಆಗಿತ್ತು. ಆದರೆ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಇಡೀ ಆಟವೇ ಉಲ್ಟಾ ಹೊಡೆದಿದೆ. MB ಪಾಟೀಲ್ ಅವರಿಗೆ DCM ಪಟ್ಟ ತಪ್ಪಿಸಲು ಅವರದ್ದೇ ಸ್ವಂತ ಜಿಲ್ಲೆಯ ಶಾಸಕರು ಮತ್ತು ನಾಯಕರು ಈಗ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಪ್ಪಾಜಿ ನಾಡಗೌಡ ಅವರಿಗೆ ಈ ಬಾರಿ ಮಂತ್ರಿಗಿರಿ ತಪ್ಪಿರುವುದು. ಅಪ್ಪಾಜಿ ನಾಡಗೌಡ ಸೇರಿದಂತೆ ಅವರ ಸಮುದಾಯದ ಅನೇಕ ನಾಯಕರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅವರು ನೇರವಾಗಿ MB ಪಾಟೀಲ್ ಅವರ ಮೇಲೆಯೇ ಮುನಿಸಿಕೊಂಡಿದ್ದಾರೆ. MB ಪಾಟೀಲ್ ಅವರ ಕಾರಣದಿಂದಲೇ ನಾಡಗೌಡರಿಗೆ ಮಂತ್ರಿಗಿರಿ ಕೈತಪ್ಪಿತು ಅಂತ ಬಹಿರಂಗವಾಗಿ ಆರೋಪಗಳನ್ನು ಮಾಡಲಾಗುತ್ತಿದೆ. ಹೀಗಾಗಿ ಕೋಪಗೊಂಡಿರುವ ಅಪ್ಪಾಜಿ ನಾಡಗೌಡ ಬೆಂಬಲಿಗರು ಮತ್ತು ಲಿಂಗಾಯತ ಸಮುದಾಯದ ಕೆಲ ನಾಯಕರು MB ಪಾಟೀಲ್ ಅವರಿಗೆ ಯಾವುದೇ ಕಾರಣಕ್ಕೂ DCM ಹುದ್ದೆ ನೀಡಬಾರದು ಅಂತ ಹೈಕಮಾಂಡ್ ಮೇಲೆ ಭಾರೀ ಪ್ರೆಷರ್ ಹಾಕುತ್ತಿದ್ದಾರೆ. ನಮಗೆ ಸಚಿವ ಸ್ಥಾನ ತಪ್ಪಿಸಿರೋದ್ರಿಂದ ಈಗ ಅವರಿಗೆ DCM ಹುದ್ದೆ ಕೊಡಲೇಬಾರದು ಎನ್ನುವುದು ಅವರ ವಾದ. ಈ ಒಳಜಗಳ ಈಗ ಕಾಂಗ್ರೆಸ್ ನಾಯಕತ್ವಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸರಣಿ ರಾಜೀನಾಮೆ ಬೆದರಿಕೆ ಮತ್ತು ಈಶ್ವರ್ ಖಂಡ್ರೆ ಎಂಟ್ರಿ. ಗೊಂದಲಗಳು ಇಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ. MB ಪಾಟೀಲ್ ಬಣದಲ್ಲಿ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಎದುರಾಗಿದೆ. ಒಂದು ಕಡೆ MB ಪಾಟೀಲರಿಗೆ ವಿರೋಧ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದು ಕಡೆ ಅವರ ಬೆಂಬಲಿಗ ಶಾಸಕರು ಹೈಕಮಾಂಡ್ ಮುಂದೆ ಭೀಕರ ಬೆದರಿಕೆಯೊಂದನ್ನು ಇಟ್ಟಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ MB ಪಾಟೀಲ್ ಅವರಿಗೆ DCM ಸ್ಥಾನವನ್ನು ನೀಡದೆ ತಪ್ಪಿಸಿದರೆ ನಾವೆಲ್ಲರೂ ನಮ್ಮ ಶಾಸಕ ಸ್ಥಾನಕ್ಕೆ ಸರಣಿ ರಾಜೀನಾಮೆ ನೀಡುತ್ತೇವೆ ಅಂತ ಕೆಲ ಪ್ರಭಾವಿ ಲಿಂಗಾಯತ ಶಾಸಕರು ಹಚ್ಚಿಟ್ಟಿದ್ದಾರೆ. ಈ ಸರಣಿ ರಾಜೀನಾಮೆಯ ಬೆದರಿಕೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಬೆದರಿ ಹೋಗಿದೆ. ಲಿಂಗಾಯತ ಮತಗಳು ಕೈತಪ್ಪಿ ಹೋಗಬಾರದು ಅನ್ನೋ ಕಾರಣಕ್ಕೆ ಪರ್ಯಾಯ ಪ್ಲಾನ್ ಕೂಡ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ ಕೇಸ್ ಏನಾದರೂ MB ಪಾಟೀಲ್ ಅವರಿಗೆ ತೀವ್ರ ವಿರೋಧ ವ್ಯಕ್ತವಾಗಿ ಅವರ ಹೆಸರು ಡ್ರಾಪ್ ಆದರೆ ಅವರ ಜಾಗಕ್ಕೆ ಲಿಂಗಾಯತ ಸಮುದಾಯದ ಮತ್ತೊಬ್ಬ ಪ್ರಭಾವಿ ನಾಯಕ ಮತ್ತು ಲಿಂಗಾಯತ ಸಮುದಾಯದ ಪ್ರಧಾನ ಅಧ್ಯಕ್ಷರೂ ಆಗಿರುವ ಈಶ್ವರ್ ಖಂಡ್ರೆ ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಈಶ್ವರ್ ಖಂಡ್ರೆ ಅವರ ಹೆಸರನ್ನು ಸೇರಿಸಿ ಇಬ್ಬರಿಗೂ DCM ನೀಡುವ ಹೊಸ ಲೆಕ್ಕಾಚಾರಗಳು ದೆಹಲಿ ಮಟ್ಟದಲ್ಲಿ ನಡೀತಾ ಇವೆ. ಆದರೆ ಈ ಸಂಧಾನ ಸೂತ್ರಕ್ಕೆ MB ಪಾಟೀಲ್ ಒಪ್ತಾರ ಅನ್ನೋದೇ ಈಗ ಸದ್ಯದ ಕುತೂಹಲ. ಶಿಷ್ಯನಿಗೆ ಸಿದ್ದರಾಮಯ್ಯ ಕಂಟಕವಾದ್ರ. ಇನ್ನು ಎರಡನೆಯ ದೊಡ್ಡ ಚರ್ಚೆ ನಡೀತಾ ಇರೋದು ಬೆಳಗಾವಿ ಸಾಹುಕಾರ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ.
ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ನಾಯಕ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಬಾರಿ DCM ಪಟ್ಟ ಸಿಗುವುದು 100ಕ್ಕೆ 100 ಗ್ಯಾರಂಟಿ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ಅವರ ಹಾದಿಗೂ ಮುಳ್ಳುಗಳನ್ನು ಇಡಲಾಯಿತು. ಇಲ್ಲಿ ಕೇಳಿ ಬರುತ್ತಿರುವ ಬಿಗ್ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದರೆ, ಸತೀಶ್ ಜಾರಕಿಹೊಳಿ ಅವರಿಗೆ DCM ಪಟ್ಟ ತಪ್ಪಿಸಲು ಸ್ವತಃ ಅವರ ನಾಯಕ ಸಿದ್ದರಾಮಯ್ಯನವರೇ ಕಂಟಕವಾದ್ರ ಅನ್ನೋದು. ಹೌದು, DCM ಹುದ್ದೆ ನೀಡುವ ವಿಷಯದಲ್ಲಿ ಸಿದ್ದರಾಮಯ್ಯನವರು ಅಷ್ಟಾಗಿ ಆಸಕ್ತಿ ತೋರಿಸುತ್ತಿಲ್ಲ ಎನ್ನಲಾಗುತ್ತಿದೆ. ಸ್ವತಃ DK ಶಿವಕುಮಾರ್ ಅವರು ಅಸಮಾಧಾನಿತರ ಮನವೊಲಿಸಲು DCM ಪಟ್ಟ ನೀಡಲು ಆಸಕ್ತಿ ತೋರುತ್ತಿದ್ದರು. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ನೀಡುತ್ತಿಲ್ಲ ಅಂತ ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿನಿಧಿಸುವ ST ಸಮುದಾಯಕ್ಕೆ DCM ಕೊಡುವುದು ಸರಿ ಹೋಗುವುದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಕೆಲ ನಾಯಕರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಆಲ್ಮೋಸ್ಟ್ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಒಟ್ಟಾರೆಯಾಗಿ ನೋಡಿದರೆ CM DK ಶಿವಕುಮಾರ್ ಅವರು ಒಂದು ಕಡೆ ಅಸಮಾಧಾನಿತರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದರೆ, ಮತ್ತೊಂದು ಕಡೆ ಜಿಲ್ಲಾ ಮಟ್ಟದ ಈ ಭೀಕರ ಬಣ ರಾಜಕೀಯ ಮತ್ತು ಹೈಕಮಾಂಡ್ನ ಗೊಂದಲಗಳು ಇಡೀ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿವೆ. ನಿಮ್ಮ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರಿಗೆ DCM ತಪ್ಪಿಸಲು ನಿಜಕ್ಕೂ ಸಿದ್ದರಾಮಯ್ಯನವರೇ ಕಾರಣವಾದರ? ಹಾಗೆ ಬೆಳಗಾವಿ ರಾಜಕೀಯದ ಈ ಬಣ ಜಗಳ ಎಲ್ಲಿಗೆ ಬಂದು ನಿಲ್ಲುತ್ತೆ? ವಿಶೇಷವಾಗಿ MB ಪಾಟೀಲರಿಗೆ ಹೈಕಮಾಂಡ್ DCM ಸ್ಥಾನ ನೀಡಲು ಮುಂದಾಗುತ್ತಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.